ನೀವು ರಜನಿಕಾಂತ್ ಅಭಿನಯದ ಬಾಬಾ ಮೂವಿ ನೋಡಿದ್ರೆ ಬಾಬಾಜಿ ಬಗ್ಗೆ ಒಂದು ಕುತೂಹಲ ಖಂಡಿತ ಮೂಡಿರುತ್ತೆ. ಹಾಗಾದ್ರೆ ಚಲನಚಿತ್ರದಲ್ಲಿ ತೋರಿಸಿರೋ ಈ ಬಾಬಾ ನಿಜಕ್ಕೂ ಇದ್ರಾ? ಈಗ್ಲೂ ಇದ್ದಾರಾ? ಇವರ ಮಹಿಮೆಯಂಥದ್ದು. ಇವರು ಎಲ್ಲಿರ್ತಾರೆ? ಇವರನ್ನ ನಿಜವಾಗಿ ನೋಡಿದವರು ಏನೆಲ್ಲ ಹೇಳಿದ್ದಾರೆ? ತಮ್ಮ ಪ್ರತಿ ಚಿತ್ರದ ಬಿಡುಗಡೆಗೂ ಮುನ್ನ ರಜನಿಕಾಂತ್ ಹಿಮಾಲಯಕ್ಕೆ ಬರೋದ್ಯಾಕೆ? ಈ ಸಲ ಜೈಲರ್ ಬಿಡುಗಡೆ ಮುನ್ನ ಹಿಮಾಲಯಕ್ಕೆ ಬಂದಿದ್ದ ರಜನಿಗೆ ಸಿಕ್ಕಿದ್ದೇನು? ಏನಿದು ಬಾಬಾವತಾರಿ ಮಹಾಮಹಿಮಾ ಮತ್ತು ರಜನಿ ಆತ್ಮ ಸಾಕ್ಷಾತ್ಕಾರದ ಕಥೆ? ಎಲ್ಲವನ್ನೂ ಕೂಡ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ನೆಲದ ಮೇಲಿರೋ ಮಣ್ಣು, ನೀರು ಸೇರಿದಂತೆ ಪಂಚಭೂತಗಳು, ಆಗಸದಲ್ಲಿರೋ ಗ್ರಹ ನಕ್ಷತ್ರಗಳು, ನಭೋ ಮಂಡಲವಷ್ಟೇ ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ಜಗತ್ತು. ಈ ಭೌತಿಕ ಲೋಕದ ಪ್ರತಿ ಕಣವೂ ಕೂಡ ಶಕ್ತಿಯುತವಾದದ್ದು. ಹೀಗಾಗಿಯೇ ಸಮಸ್ತ ಸೃಷ್ಟಿಯೇ ಶಿವಮಯ ಎಂದಿದ್ದಾರೆ ಜ್ಞಾನಿಗಳು. ಆದಿಯೋಗಿ ಸರ್ವಾಂತರ್ಯಾಮಿ ಶಿವ ತನ್ನ ಪ್ರತಿಯಾಗಿ ಲಕ್ಷ ಕೋಟಿ ಜೀವರಾಶಿಗಳಿಗೆ ಜೀವನ್ಧಾರೆ ಎರೆದಿದ್ದಾನೆ. ಜಲಚರ, ನದಿನದ, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯ, ಹೀಗೆ ಪ್ರತಿಯೊಂದು ಜೀವಿಯ ಮೂಲ ತತ್ವವು ಶಿವತತ್ವವೇ. ಪ್ರತಿ ಜೀವಿಯೂ ಕೂಡ ಶಿವನ ಪ್ರತಿರೂಪವೇ. ಇಷ್ಟಿದ್ದರೂ ಇಷ್ಟರಲ್ಲಿ ಮನುಷ್ಯನೊಬ್ಬನಿಗೆ ಮಾತ್ರ ದೈವಜ್ಞಾನವನ್ನ ಕರುಣಿಸಿದ್ದಾನೆ ಶಿವ. ತನ್ನನ್ನು ತಾನು ಅರಿತುಕೊಂಡು ಶಿವನಲ್ಲಿ ಒಂದಾಗಬಹುದಾದ ಜಾಣ್ಮೆ ಇರೋದು ಸದ್ಯದ ಮಟ್ಟಿಗೆ ಮನುಷ್ಯನಿಗೆ ಮಾತ್ರ. ಹೀಗಾಗಿಯೇ ಈ ರೀತಿ ಸಾಕ್ಷಾತ್ಕಾರ ಮಾಡಿಕೊಂಡ ಅದೆಷ್ಟೋ ಸಾಧು ಸಂತರು, ಯೋಗಿ ಪುಂಗವರು ಹಿಮಾಲಯದಲ್ಲಿ ದರ್ಶನ ಕೊಡೋದು. ಈ ಕಾರಣಕ್ಕೆ ಹಿಮಾಲಯ ಎಂದ ಕೂಡಲೇ ಶಿವ, ಶಿವತತ್ವ, ಮಹಾ ಆಧ್ಯಾತ್ಮಿಕತೆ ನೆನಪಾಗುವುದು ನಮಗೆಲ್ಲ. ಇಂತಹ ಅಗಾಧ ಆಧ್ಯಾತ್ಮಿಕತೆ ನಡುವೆ ಸ್ವರಶಕ್ತಿಯು ಮನುಷ್ಯನಲ್ಲೇ ಇದೆ ಎಂದು ಸಾರಿ ಹೇಳಿದ ಅತಿ ದೊಡ್ಡ ಯೋಗ ಪುರುಷ ಮಹಾವತಾರಿ ಬಾಬಾಜಿ. ಹಿಮಾಲಯದ ವಿಜ್ಞಾನ, ಅಲೌಕಿಕತೆಯ ಸೃಷ್ಟಿಕರ್ತನೇ ಈ ಬಾಬಾಜಿ ಎಂಬ ಮಾತಿದೆ. ಹಿಮಾಲಯದಲ್ಲಿ ಮೌಂಟ್ ಎವರೆಸ್ಟ್ ಹೇಗೆ ಮುಕುಟ ಮಣಿಯೋ ಹಾಗೆಯೇ ಹಿಮಾಲಯದ ಮೇಲಿನ ಆಧ್ಯಾತ್ಮಿಕತೆ ಎಂದರೆ ಅದರ ಮುಕುಟಮಣಿ ಮಹಾವತಾರಿ ಬಾಬಾಜಿ ಎನ್ನಲಾಗುತ್ತದೆ. ತಪಸ್ಸು, ಜ್ಞಾನ, ಸಾಧನೆಗೋಸ್ಕರ ಸಾವಿರಾರು ವರ್ಷಗಳಿಂದ ಇರೋ ಈ ನೆಲದಲ್ಲಿ ಈಶ್ವರ ಸಾಕ್ಷಾತ್ಕಾರ ಅನ್ನೋದು ಮಾಮೂಲಿ ಎನ್ನುವಂತಹ ಅಲೌಕಿಕ ವಾತಾವರಣವಿದೆ. ಓ ಮನುಷ್ಯ, ನಿನಗೆ ಬೇಕಿರೋದು ಹೊರಗೆಲ್ಲೋ ಇಲ್ಲ. ನಿನಗೆ ಬೇಕಿರೋ ಸರ್ವಸ್ವವು, ಸಕಲವು ನಿನ್ನೊಳಗೇ ಇದೆ. ಅದು ತಿಳಿಯಬೇಕೆಂದರೆ ಮೊದಲು ನಿನ್ನೊಳಗೆ ನೀನು ಪ್ರವೇಶ ಮಾಡಬೇಕು, ಆಂತರ್ಯದ ಯಾನ ಮಾಡಬೇಕು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಲೆಂದೇ ಬಂದದ್ದಾರೆ ಮಹಾಯೋಗಿ ಬಾಬಾಜಿ. ಮಹಾತ್ಮನಾಗಬೇಕು ಎಂದ್ರೆ ವ್ಯಕ್ತಿಯಾದವನು ಮೊದಲು ಯಾರನ್ನೂ ಏನನ್ನೂ ಕೇಳಬಾರದು. ಸಾಧನ ಸಂಪತ್ತಿನಿಂದಲೇ ಪ್ರತಿ ಮನುಷ್ಯನು ಒಂದು ಅವತಾರವಾಗುತ್ತಾನೆ, ನಂತರ ಮಹಾವತಾರವಾಗಿ ರೂಪಾಂತರಗೊಳ್ಳುತ್ತಾನೆ ಅನ್ನೋದನ್ನ ಸಾರಿ ಹೇಳಿದ್ದಾರೆ ಮಹಾವತಾರಿ ಬಾಬಾಜಿ. ಹಿಮಾಲಯ ತಪ್ಪಲಿನ ಕುಕೂಚನ ಪರ್ವತ ಶ್ರೇಣಿಯಲ್ಲಿ ಗಗಾಚನ ನದಿ ತೀರದಲ್ಲಿ ಲಾಹಿರಿ ಮಹಾಶಯ ಅನ್ನೋ ಕಾಶಿ ಮೂಲದ ಸಾಧಕರಿಗೆ ಕಂಡಿದ್ದರಂತೆ ಮಹಾವತಾರಿ ಬಾಬಾ. ಅಲ್ಲಿಂದ ಅವರು ಬಾಬಾಜಿಯ ಪರಮ ಶಿಷ್ಯರಾಗಿ ಬಿಟ್ಟರು. ಕಾಶಿಯಂತಹ ನೆಲದಲ್ಲಿ ಸನಾತನ ಧರ್ಮದಲ್ಲಿ ಹುಟ್ಟಿದ ಮೇಲೂ ಪೂಜೆ, ಪುನಸ್ಕಾರ, ವ್ರತ ನಿಯಮಗಳಾಚೆ ಭಗವಂತನ ಅನ್ವೇಷಣೆ ಮಾಡಿದ ಮಹಾಪಯಣ ಲಾಹಿರಿ ಮಹಾಶಯರದ್ದು. ಶಿಷ್ಯ ತಯಾರಾಗಿದ್ದೇ ಗುರುವಾದವನು ತಂತಾನೇ ಶಿಷ್ಯನನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ ಅನ್ನೋದಕ್ಕೆ ಮಹಾ ಉದಾಹರಣೆ ಈ ಲಾಹಿರಿ ಮಹಾಶಯರದ್ದು. ತನ್ನ ಆಧ್ಯಾತ್ಮಿಕ ಕೊರತೆಗಳನ್ನ ಯಾರಾದರೂ ನೀಗಬಲ್ಲರ? ಯಾವ ಮಹಾಗುರುವಾದರೂ ನನಗೆ ಸಿಗಬಲ್ಲರ ಅನ್ನೋ ಮಹಾ ಅನ್ವೇಷಣೆಯೊಂದಿಗೆ ದ್ರೋಣಗಿರಿ ಪರ್ವತದಲ್ಲಿ ಅಲಿಯುತ್ತಿದ್ದಾಗ ಅವರಿಗೊಂದು ದಿನ ಅಶರೀರವಾಣಿ ಕೇಳಿಸಿತು. ನನಗೋಸ್ಕರವೇ ಹುಡುಕುತ್ತಾ ಬಂದೆಯಾ ಎಂದ ಆ ಧ್ವನಿ ಮಹಾಶಯರ ಬದುಕನ್ನೇ ಬದಲಿಸಿತು. ಆ ಧ್ವನಿ ಮತ್ಯಾರದ್ದೂ ಅಲ್ಲ, ಕ್ರಿಯಾ ಬಾಬಾಜಿಯವರದ್ದು. ಈ ರೀತಿ
ರೀತಿ ಲಾಹಿರಿ ಮಹಾಶಯರಿಗೆ ಬಾಬಾ ದರ್ಶನ ಕೊಟ್ಟ ಜಾಗವೇ ಈಗಲೂ ಕೂಡ ಕುಕೂಚನ ಪರ್ವತದಲ್ಲಿರೋ ಬಾಬಾಜಿ ಗುಹೆ ಎನ್ನಲಾಗಿದೆ. ಇಲ್ಲಿಗೆ ಪ್ರವಾಸಿಗರು ಕೂಡ ಬರುತ್ತಾರೆ. ಈ ಜಾಗಕ್ಕೆ ಚಾರಣ ಮಾಡೋದೇ ಒಂದು ಆಧ್ಯಾತ್ಮಿಕ ಅನುಭೂತಿ ಅನ್ನೋದು ಇಲ್ಲಿಗೆ ಭೇಟಿ ಕೊಟ್ಟವರ ಮಾತು. ಹಾಗಾದ್ರೆ ಇಲ್ಲಿಗೆ ಹೋಗೋ ಸಾಮಾನ್ಯ ಜನರ ಕಣ್ಣಿಗೇಕೆ ಕಾಣುವುದಿಲ್ಲ ಬಾಬಾಜಿ ಅನ್ನೋ ಪ್ರಶ್ನೆ ಕೇಳಿದ್ರೆ ಒಂದು ಕುತೂಹಲಕಾರಿ ಉತ್ತರವೂ ಸಿಗುತ್ತೆ ನೋಡಿ. ಹಿಮಾಲಯದ ದೇವರ ನೆಲದಲ್ಲಿ 7 ಚಿರಂಜೀವಿಗಳಿದ್ದಾರೆ ಅನ್ನತ್ತೆ ಸನಾತನ ಧರ್ಮ. ಆದ್ರೆ 8ನೆಯವರೂ ಇದ್ದಾರೆ. ಅವರೇ ಮಹಾವತಾರಿ ಬಾಬಾ ಎಂದು ನಂಬುತ್ತಾರೆ ಬಾಬಾ ಭಕ್ತರು. ಲೋಧ ಪರ್ವತ ಅಂತ ಕರೆಸ್ಕೊಳ್ಳೋ ಹಿಮಾಲಯದ ಜಾಗದಲ್ಲಿ ಸಾಕಷ್ಟು ಆಧ್ಯಾತ್ಮಿಕ ಸಾಧನೆಗೈದ ಅದೆಷ್ಟು ಸಾಧು ಸಂತರಿದ್ದಾರೆ. ಇವರೆಲ್ಲ ಇಲ್ಲಿ ಯಾವ ರೂಪದಲ್ಲಿದ್ದಾರೆ ಅನ್ನೋದನ್ನೇ ತಿಳಿಯೋದೇ ಕಷ್ಟ. ಆವಾಗವಾಗ ಕ್ರಿಮಿ ಕೀಟ ಪಕ್ಷಿ ಜಂತುಗಳ ರೂಪದಲ್ಲಿ ದರ್ಶನ ಕೊಡ್ತಾರೆ ಇವರೆಲ್ಲ ಅನ್ನೋ ನಂಬಿಕೆಯೂ ಇದೆ. ಈ ರೀತಿ ಸಾಧನೆಗೈದವರು ಇಲ್ಲಿ ಮಹಾವತಾರಿ ಬಾಬಾರನ್ನ ನೋಡಿದ್ದಾರೆ ಅನ್ನೋದು ಮಾತು. ಗುಜರಾತ್ನ ಸೂರತ್ನಲ್ಲಿರೋ ಕತರ್ಗಾಮ್ ನಿಂದ ಪ್ರಾರಂಭವಾದ ಮಹಾವತಾರಿ ಬಾಬಾ ಸಾಧನಾ ಪ್ರಯಾಣ ಕರ್ನಾಟಕ ತಮಿಳುನಾಡಿನವರೆಗೂ ತಲುಪಿ ಅಂತಿಮವಾಗಿ ಹಿಮಾಲಯ ಮುಟ್ಟಿತು ಅನ್ನೋದು ನಂಬಿಕೆ. ಇದಕ್ಕಾಗಿ ಬಾಬಾ ಸವೆಸಿದ ಕಾಲ ಬರೋಬ್ಬರಿ 10,000 ವರ್ಷಗಳಂತೆ. ಇಂತಹ ಮಹಾವತಾರಿ ಬಾಬಾ ಮೊಟ್ಟ ಮೊದಲ ಬಾರಿಗೆ ಸಶರೀರವಾಗಿ ದರ್ಶನ ಕೊಟ್ಟಿದ್ದು ಲಾಹಿರಿ ಮಹಾಶಯರಿಗೆ ಮಾತ್ರ. ಇದಕ್ಕೂ ಒಂದು ಕಾರಣವಿದೆ ಎನ್ನಲಾಗುತ್ತೆ. ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಾಗಿದ್ದ ಬಾಬಾಜಿಗೆ ಈ ಲಾಹಿರಿ ಮಹಾಶಯ ಕಬೀರನ ರೂಪದಲ್ಲಿ ಭಕ್ತರಾಗಿದ್ದರಂತೆ. ಈ ಅನುಬಂಧವೇ ಲಾಹಿರಿಯವರನ್ನ ಕಾಶಿಯಿಂದ ಹಿಮಾಲಯಕ್ಕೆ ಕರೆತಂತು ಎನ್ನಲಾಗುತ್ತೆ. ಲಾಹಿರಿಯವರಾದ ಮೇಲೆ ಮಹಾವತಾರಿ ಬಾಬಾಜಿ ಹಲವಾರು ಸಾಧಕರಿಗೆ ದರ್ಶನ ಕೊಟ್ಟಿರೋದು ದಂತಕಥೆಗಳಿವೆ. ಯೋಗಾನಂದ ಪರಮಹಂಸ ಅನ್ನೋ ಮಹಾಯೋಗಿ ಬರೆದಿರೋ ತಮ್ಮ ಆತ್ಮಕಥೆಯ ಮೂಲಕ ಮಹಾವತಾರಿ ಬಾಬಾಜಿ ಸಮಸ್ತ ಲೋಕಕ್ಕೆ ಪರಿಚಯವಾದರು. ಅಲ್ಲಿಂದೀಚೆಗೆ ಬಾಬಾಜಿ ಅನುಭೂತಿ ಪಡೆಯಲೆಂದು, ಶಾಂತಿ ಸಮಾಧಾನಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು, ಆಧ್ಯಾತ್ಮಿಕ ಅನುಭವಕ್ಕೆ ಎಂದು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಗುಹೆಗೆ ಮತ್ತು ಬಾಬಾಜಿಗೆ ನಡೆದುಕೊಳ್ಳೋಕೆ ಶುರು ಮಾಡಿದ ಮೇಲಂತೂ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು ಭಕ್ತರಲ್ಲಿ. ಈ ಬಾಬಾ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ನಂಟೇನು? ತಮ್ಮ ಪ್ರತಿ ಚಿತ್ರದ ಬಿಡುಗಡೆಗೂ ಮುನ್ನ ರಜನಿಕಾಂತ್ ಇಲ್ಲಿ ಬರೋದ್ಯಾಕೆ? ಈ ಸಲ ಜೈಲರ್ ಚಿತ್ರ ಬಿಡುಗಡೆಗೂ ಮುನ್ನ ಹಿಮಾಲಯಕ್ಕೆ ತೆರಳಿದ್ದ ರಜನಿಕಾಂತ್ ಅಲ್ಲಿ ಕಂಡುಕೊಂಡಿದ್ದೇನು? ಬಾಬಾಜಿ ಬಾಬಾಜಿ ನಿಮ್ಮ ದರ್ಶನ ಬೇಕು. ದರ್ಶನ ಸಿಗಲಿಲ್ಲ ಅಂದರೆ ಆ ಅನುಭೂತಿಯನ್ನಾದರೂ ಕೊಡಿ. ಹೀಗೆಂದು ಕೈ ಜೋಡಿಸಿ ಮನದಲ್ಲೇ ಸಂಕಲ್ಪ ಮಾಡಿ ಹಿಮಾಲಯದತ್ತ ಹೆಜ್ಜೆ ಹಾಕುವ ಮಂದಿ ಅದೆಷ್ಟೋ. ಇಂತಹ ಸಾವಿರಾರು ಮಂದಿಯಲ್ಲಿ ಸದಾಕಾಲ ಸದ್ದು ಮತ್ತು ಸುದ್ದಿ ಮಾಡೋರು ಅಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್. ಪ್ರತಿ ಚಿತ್ರದ ಬಿಡುಗಡೆಗೂ ಮುನ್ನ ರಜನಿಕಾಂತ್ ಹಿಮಾಲಯಕ್ಕೆ ಬಂದು ಬಿಡ್ತಾರೆ. ಬಾಬಾ ಗುಹೆ ಸನಿಹ ಸುಳಿದಾಡಿ ಬಿಡ್ತಾರೆ. ಈ ಸಲ ಬಹು ನಿರೀಕ್ಷಿತ ಜೈಲರ್ ಚಿತ್ರದ ಬಿಡುಗಡೆ ವೇಳೆ ಕೂಡ ಇದೇ ಆಯ್ತು. ಬಾಬಯ್ಯ ನೀ ಕಾವಾಲಯ್ಯ ಅಂತ ಹಿಮಾಲಯಕ್ಕೆ ಹೊರಟೇ ಬಿಟ್ರು ರಜನಿ. ಈ ಬಾಬಾಜಿ ಹುಟ್ಟಿದ್ದು ಗುಜರಾತ್ನ ಸೂರತ್ನಲ್ಲಿರೋ ಕತರ್ಗಾಮ್ನಲ್ಲಿ. ನಂತರ ಬಾಬಾರ ಸಾಧನಾ ಪ್ರಯಾಣ ಕರ್ನಾಟಕ ತಮಿಳುನಾಡುವರೆಗೆ ತಲುಪ್ತು. ಅಂತಿಮವಾಗಿ ಹಿಮಾಲಯ ಮುಟ್ಟಿತು ಅನ್ನೋ ನಂಬಿಕೆ. ಇದಕ್ಕಾಗಿ ಮಹಾವತಾರಿ ಬಾಬಾ ಬರೋಬ್ಬರಿ 10,000 ವರ್ಷಗಳನ್ನ ಸವೆಸಿದ್ರಂತೆ. ಅಂದಮೇಲೆ ಬಾಬಾ ಸಶರೀರವಾಗಿಯೇ ಇಷ್ಟು ವರ್ಷ ಬದುಕಿದ್ರು ಅಂತಾಯ್ತಲ್ಲ. ಅಲ್ಲಿಗೆ ಬಾಬಾ ಇನ್ನೆಂತಹ ಮಹಾಮಹಿಮರೂ ಇರಬಹುದು. ಇಂತಹ ಮಹಾವತಾರಿ ಬಾಬಾ ಮೊಟ್ಟ ಮೊದಲ ಬಾರಿಗೆ ಸಶರೀರವಾಗಿ ದರ್ಶನ ಕೊಟ್ಟಿದ್ದು ಲಾಹಿರಿ ಮಹಾಶಯರಿಗೆ ಮಾತ್ರ. ಇದಕ್ಕೂ ಒಂದು ಕಾರಣವಿದೆ ಎನ್ನಲಾಗುತ್ತೆ. ಹಿಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಾಗಿದ್ದ ಬಾಬಾಜಿಗೆ ಈ ಲಾಹಿರಿ ಮಹಾಶಯ ಕಬೀರನ ರೂಪದಲ್ಲಿ ಭಕ್ತರಾಗಿದ್ರಂತೆ. ಈ ಅನುಬಂಧವೇ ಲಾಹಿರಿಯವರನ್ನ ಕಾಶಿಯಿಂದ ಹಿಮಾಲಯಕ್ಕೆ ಕರೆತಂತು ಎನ್ನಲಾಗುತ್ತೆ.
ಲಾಹಿರಿಯವರಾದ ಮೇಲೆ ಮಹಾವತಾರಿ ಬಾಬಾಜಿ ಹಲವಾರು ಸಾಧಕರಿಗೆ ದರ್ಶನ ಕೊಟ್ಟಿರುವುದಾಗಿ ದಂತಕಥೆಗಳಿವೆ. ಯೋಗಾನಂದ ಪರಮಹಂಸ ಅನ್ನೋ ಮಹಾಯೋಗಿ ಬರೆದಿರೋ ತಮ್ಮ ಆತ್ಮಕಥೆಯ ಮೂಲಕ ಮಹಾವತಾರಿ ಬಾಬಾಜಿ ಸಮಸ್ತ ಲೋಕಕ್ಕೆ ಪರಿಚಯವಾದರು. ಅಲ್ಲಿಂದೀಚೆಗೆ ಬಾಬಾಜಿ ಅನುಭೂತಿ ಪಡೆಯಲೆಂದೇ ಶಾಂತಿ ಸಮಾಧಾನಕ್ಕೆಂದು, ಮಾನಸಿಕ ನೆಮ್ಮದಿಗೆಂದು, ಆಧ್ಯಾತ್ಮಿಕ ಅನುಭವಕ್ಕೆಂದು ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು. ಅದರಲ್ಲೂ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಗುಹೆಗೆ ಮತ್ತು ಬಾಬಾಜಿಗೆ ನಡೆದುಕೊಳ್ಳೋಕೆ ಶುರು ಮಾಡಿದ ಮೇಲಂತೂ ಇನ್ನಷ್ಟು ಕುತೂಹಲ ಹೆಚ್ಚಾಯಿತು. ಅದೆಷ್ಟೇ ಕಷ್ಟವಿದ್ದರೂ 2 ಹೆಜ್ಜೆ ಇಡಲಾರದ ವೃದ್ಧರು ಕೂಡ ಬರೋಕೆ ಆರಂಭಿಸಿದರು ಇಲ್ಲಿಗೆ ಬರೋ ಹಾದಿಯೇ ಅನಿರ್ವಚನೀಯ ಆನಂದ ತಂದುಕೊಡಲಾರಂಭಿಸಿತು. ಗುಹೆಗೆ ಬಂದವರೇ ಧ್ಯಾನದ ಮೊರೆ ಹೋಗಲಾರಂಭಿಸಿದರು ಭಕ್ತರು. ಅನ್ನಿಸಿದ್ದನ್ನ ಕಂಡರು, ಅನುಭವಿಸಿದ್ದನ್ನ ಹೇಳಿಕೊಂಡರು. ಒಂದು ಕಡೆ ಕೌಸಾನಿ ಪರ್ವತ ಶ್ರೇಣಿ, ಸಿದ್ಧ ಯೋಗಿಗಳು ಸೇರಿಕೊಳ್ಳೋ ಜಾಗವಾದ ಸಿದ್ಧಪೀಠಕ್ಕೆ ಹತ್ತಿರದಲ್ಲೇ ದ್ರೋಣ, ಕೃಪಾಚಾರ್ಯರಂತಹ ಎಷ್ಟೋ ಮಹನೀಯರು ಹುಟ್ಟಿದ ಮನೆಯಂತಿರೋ ಸಂಜೀವಿನಿ ಪರ್ವತಕ್ಕೆ ಅತೀ ಸಮೀಪದಲ್ಲಿ ಸಹಜ ಸೌಂದರ್ಯವತಿಯಂತೆ ನಿಂತಿರೋ ರಾಣಿಖೇಡ ಪರ್ವತ ಸಮೂಹದಲ್ಲಿ, ಆ ಕಡೆ ಗಗಾಚನ, ಈ ಕಡೆ ಕುಕೂಚನ ಪರ್ವತ ಶ್ರೇಣಿಗಳ ಮಧ್ಯೆ ಇದೆ ಬಾಬಾಜಿಯವರ ಅದ್ಭುತ ಗುಹೆ. ಸಾಧಕರ ಪಾಲಿಗೆ ಈ ಗುಹೆ ನಿಜಕ್ಕೂ ಸ್ವರ್ಗಧಾಮವೇ. ಒಬ್ಬ ಮಹಾಪುರುಷನಿಗೆ ಸೂರು ಕೊಟ್ಟಿದ್ದ ಈ ಗುಹೆ 5 ಮೀಟರ್ ಎತ್ತರ, 5 ಮೀಟರ್ ಅಗಲವಾಗಿ ಸಹಜ ಪ್ರಕೃತಿ ದತ್ತವಾಗಿ ಎದ್ದು ನಿಂತಿದೆ. ಈ ಗುಹೆಯ ಸುತ್ತಮುತ್ತ ಯಾವ ಎಲೆ ಹಿಡಿದರೂ ಅನುಭವವೇ, ಯಾವುದೇ ಗಿಡಮರದ ಜೊತೆ ಮಾತನಾಡಿದರೂ ಅನುಭವವೇ. ಇಲ್ಲಿ ನಡೆದಾಡೋ ನಾಯಿ, ಹಸುಗಳ ಹೆಜ್ಜೆಯೂ ಒಂದು ಅನುಭವವೇ ಅನ್ನೋದು ಇಲ್ಲಿ ಭೇಟಿ ಕೊಟ್ಟವರ ಮನದಾಳ. ಈ ಜಾಗಕ್ಕೆ ಚಾರಣ ಬರುವಾಗ ಎಷ್ಟೋ ಭಕ್ತರಿಗೆ ದಾರಿ ತಪ್ಪೋ ಸಾಧ್ಯತೆಗಳು ಇವೆ. ಆ ರೀತಿಯಾದಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಬಂದು ದಾರಿ ತೋರಿ ಸಹಾಯ ಮಾಡ್ತಾರೆ. ಆ ಶಕ್ತಿ ಮತ್ತು ವ್ಯಕ್ತಿಯೇ ಮಹಾವತಾರಿ ಬಾಬಾ ಅನ್ನೋ ನಂಬಿಕೆಗಳು ಇವೆ. ಎಷ್ಟೋ ಸಲ ನಾಯಿಯೊಂದು ಬಂದು ಗುಹೆವರೆಗೂ ಕರೆದುಕೊಂಡು ಬಂತು ಅನ್ನೋ ಅನುಭವ ಉಲ್ಲೇಖಿಸಿದ್ದಾರೆ ಹಲವು ಭಕ್ತರು. ಇಂತಹ ಬಾಬಾಜಿ ಗುಹೆ ಧ್ಯಾನಿಗಳಿಗೆ ಕನಸಿನ ಜಾಗ, ಸಿದ್ಧರಿಗೆ ಸ್ವಗೃಹ, ತಪೋನಿರತರಿಗೆ ದಿವ್ಯಧಾಮ. ಹೀಗಾಗಿಯೇ ಗುಹೆಗೆ ಬಂದು ತಮ್ಮೊಳಗಿನ ತಮ್ಮನ್ನೇ ತಾವು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾರೆ ಭಕ್ತರು. ಇಷ್ಟು ವರ್ಷಗಳಾದರೂ ಬಾಬಾಜಿ ಗುಹೆ ಇಷ್ಟೊಂದು ಕರಾರುವಕ್ಕಾಗಿ ಇದೆಯಲ್ಲ ಅಂತ ಕೇಳಿದರೆ ಈ ಗುಹೆ ಇರೋ ಪ್ರದೇಶದ ಮಹಿಮೆಯೇ ಅಂಥದ್ದು. ರಾಮಾಯಣದ ಕಾಲದಲ್ಲಿ ಆಂಜನೇಯ ಸ್ವಾಮಿ ಬಂದದ್ದು ಸಂಜೀವಿನಿ ಪರ್ವತ ಶ್ರೇಣಿ ಇಲ್ಲೇ ಇರೋದು. ಮಹಾಭಾರತದ ಕಾಲದಲ್ಲಿ ದ್ರೋಣಾಚಾರ್ಯರು ತಪಸ್ಸು ಮಾಡಿದ ದ್ರೋಣಗಿರಿ ಇರೋದು ಇಲ್ಲೇ. ತಮ್ಮ ಅರಣ್ಯವಾಸದಲ್ಲಿ ಪಾಂಡವರು ಉಳಿದುಕೊಂಡಿದ್ದ ಪಾಂಡವರ ಗುಹೆ ಸಹ ಇದೇ ಪ್ರದೇಶದಲ್ಲಿದೆ. ಅಲ್ಲದೆ ಬೌದ್ಧ ಧರ್ಮದ ಮಹಾಮಹಿಮರು ಕೂಡ ಇಲ್ಲೇ ಅಗೋಚರವಾಗಿ ಇದ್ದಾರೆ ಅನ್ನೋ ನಂಬಿಕೆಗಳಿವೆ. ಈ ಜಗತ್ತಿಗೆ ಮನುಷ್ಯನ ಕಲ್ಯಾಣಕ್ಕೆಂದೇ ಬಾಬಾಜಿ ಕೊಟ್ಟ ಕೊಡುಗೆ ಕ್ರಿಯಾಯೋಗ. ಇದರಲ್ಲಿ 2 ಪದಗಳಿವೆ. ಒಂದು ಕ್ರಿಯೆ, ಇನ್ನೊಂದು ಯೋಗ. ಕ್ರಿಯೆ ಅಂದರೆ ಕೆಲಸ ಅಂತ ನಿಮಗೂ ಗೊತ್ತು. ಯೋಗ ಅಂದ್ರೆ ಕಲ್ಯಾಣ ಅಂತರ್ಥ. ಇದರರ್ಥ ನಾವು ಮಾಡೋ ಕೆಲಸದಿಂದಲೇ ನಮ್ಮ ಕಲ್ಯಾಣ, ಉದ್ಧಾರ ಎಂದಾಯ್ತು. ಇದಕ್ಕಾಗಿ ಶ್ವಾಸದ ಮೂಲಕ ಯೋಗ ಸಾಧನೆಯ ಹಾದಿ ಹಾಕಿಕೊಟ್ಟರು ಬಾಬಾಜಿ. ಬಾಬಾಜಿ ಚಿತ್ರಗಳಲ್ಲಿ ಸಾಮಾನ್ಯವಾಗಿ ಕಾಣಸಿಗೋ ಈ ಸಿಂಬಲ್ ಇದೆಯಲ್ಲ, ಈ ಚಿಹ್ನೆಗೆ ಒಂದು ವಿಶೇಷ ಅರ್ಥವಿದೆ. ಜೀವನದ ರಹಸ್ಯ ಸಹ ಈ ಚಿಹ್ನೆಯಲ್ಲಿದೆ. ಇದರಲ್ಲಿ ಮೊದಲ ಬೆರಳು ಶರೀರವಾದರೆ 2ನೇ ಬೆರಳು ಮನಸ್ಸು, 3ನೆಯದು ಬುದ್ಧಿಯಾದರೆ 4ನೆಯದು ಆತ್ಮ, 5ನೇ ಬೆರಳೆ ಪರಮಾತ್ಮ. ಶರೀರದಿಂದ ಪರಮಾತ್ಮನೆಡೆಗೆ ಸಾಗೋ ಪ್ರಕ್ರಿಯೆಯನ್ನೇ ಸೂಚಿಸುತ್ತೆ ಈ ಬಾಬಾಜಿ ಸಿಂಬಲ್. ಅಂದ್ರೆ ಮಧ್ಯದ ಬೆರಳುಗಳಾದ ಮನಸ್ಸು, ಬುದ್ಧಿ, ಆತ್ಮಗಳು ಮಡಚಿ 5ನೇ ಬೆರಳಾದ
ಸ್ವರಾತ್ಮನ ಜೊತೆ ಸಂಯೋಗವಾಗಬೇಕೆಂದು ಸೂಚಿಸುತ್ತೆ ಈ ಸಿಂಬಲ್. ಈ ಸತ್ಯ ದರ್ಶನವಾದಾಗಲೇ ಮಹಾವತಾರ ಅಂದ್ರೆ ಏನು, ಮಹಾವತಾರದ ಅನುಭವ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ. ಈ ರೀತಿ ಪ್ರತಿಯೊಬ್ಬರಿಗೂ ಪರಮಾತ್ಮನ ದರ್ಶನವಾಗಲಿ, ತನ್ನ ಅಸ್ತಿತ್ವದ ಮೂಲ ದರ್ಶನವಾಗಲಿ. ಈ ಮೂಲಕ ಯಾರ ಜೀವನವೂ ಸಾವಿಗಷ್ಟೇ ಸೀಮಿತವಾಗದಿರಲಿ, ಸಾವಿನಾಚೆಗೆ ಇರೋ ಬದುಕಿಗೆ ಎಲ್ಲರೂ ತೆರೆದುಕೊಳ್ಳಲಿ. ಮಾಂಸ ಪಿಂಡದಿಂದ ಮಂತ್ರಪಿಂಡಗಳಾಗಲಿ, ಸಮಸ್ತ ಜೀವಕೋಟಿಯನ್ನು ತನ್ನೊಳಗೆ ದರ್ಶಿಸಿಕೊಳ್ಳೋ ದಿವ್ಯಾತ್ಮರಾಗಲಿ. ಮಹಾವತಾರಿಯಾಗಲಿ ಮನುಷ್ಯ ಅನ್ನೋದೇ ಮಹಾವತಾರಿ ಬಾಬಾರ ಮಹಾ ಸಂದೇಶ. ವೀಕ್ಷಕರೇ, ಇದಿಷ್ಟು ಮಹಾವತಾರಿ ಬಾಬಾ ಮಹಿಮೆ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಜೀವನದ ಮೇಲಿನ ಅನುಭೂತಿ. ಮತ್ತೊಂದು ವಿಶೇಷ ಸಂಗತಿಯೊಂದಿಗೆ ಭೇಟಿಯಾಗೋಣ ಮುಂದಿನ ಮಹಿಮೆ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.